ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಅಮ್ಮ ಅಮ್ಮ ಓ ಇಲ್ಲಿದ್ಯಾ? ದಿನೇಶ, ನೀನು ಇವತ್ತು ಆಶನ್ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗಿದ್ದೇನೋ? ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಸಿಕ್ಕಿದ್ಲಾ? ಸಿಕ್ಕಿಲ್ದು. ಏನಂತ ಹೇಳಿದ್ಲು? ನೀನು ಅವಳಿಗೆ ಇಷ್ಟ ಆದ್ಯಂತ? ಏನಮ್ಮ, ಅವಳಿಗೆ ನಾನು ಇಷ್ಟ ಆದರೆ ಸಾಕ? ನನಗವಳು ಇಷ್ಟ ಆಗೋದು ಬೇಡವಾ? ನಿನಗೆ ಅವಳು ಇಷ್ಟ ಆಗದೆ ಇರೋದು ಕಾರಣ ಏನೋ? ನೋಡಕ್ಕೆ ಚೆನ್ನಾಗಿದ್ದಾಳೆ, ಓದಿದ್ದಾಳೆ. ಅಷ್ಟಿದ್ರೆ ಸಾಕ? ನನಗವಳು ಇಷ್ಟ ಆಗಲಿಲ್ಲ. ಯಾಕೋ? ಯಾಕೆ ಅಂದರೆ ಅವಳಿಗೆ ಅಹಂಕಾರ, ಓದಿದ್ದೀನಿ, ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ. ನೀವೇನು ಓದಿದ್ದೀರಿ? ಏನು ಮಾಡ್ತಿದ್ದೀರಿ? ಎಲ್ಲಿದ್ದೀರಿ? ಯಾಕಿದ್ದೀರಿ? ಹೇಗಿದ್ದೀರಿ? ಬಾಬಾ ಕ್ವಶನ್ ಬ್ಯಾಂಕ್. ಅವಳನ್ನು ಮದುವೆ ಆದರೆ ನಾನು ಉದ್ಧಾರ ಆದಾಗೆ. ತಮ್ಮನ ಮಗಳು ಸಂಬಂಧ ಅಂತ ಹೇಳ್ಕೊಂಡು ಆ ಹುಡುಗಿನ ನನಗೆ ಕಟ್ಬಿಡ್ಬೇಡ. ನನಗೆ ಅವಳು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅಲ್ವೋ? ಅಮ್ಮ, ನಾನು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬಿಟ್ಯಾ? ಆಶಾ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಇಷ್ಟು ದಿನ ನಾನು ಅವಳ ಜೊತೆ ಯಾಕೆ ಸಂಪರ್ಕ ಇಟ್ಕೊಂಡಿರಲಿಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೆ. ಅವಳು ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ಅದನ್ನೆಲ್ಲ ಬಿಡು. ಅವಳ ಆ್ಯಟಿಟ್ಯೂಡು, ಅವಳ ಬೋಲ್ಡ್ನೆಸ್ಸು, ಅವಳ ಪರ್ಸ್ನಾಲಿಟಿ, ಅವಳು ಮಾತಾಡೋ ರೀತಿ, ಅವಳ ನಗು ಎಲ್ಲ ಇಷ್ಟ ಆಯಿತು ನನಗೆ. ಅಮ್ಮ, ಅವಳನ್ನ ನೋಡ್ತಾ ಇದ್ರೆ ಬೇರೆ ಹುಡುಗಿರ್ತಾರ ಅಲ್ಲಮ್ಮ, ಶಿ ಇಸ್ ಡಿಫ್ರೆಂಟ್. ಒಟ್ಟಿನಲ್ಲಿ ಅವಳು ನಿನಗಿಷ್ಟ ಆದ್ಲು, ನೀನು ಅವಳಿಗೆ ಇಷ್ಟ ಆದ್ಯಾ? ಅದೇ ಗೊತ್ತಿಲ್ಲಮ್ಮ. ಹಾಗಂದ್ರೆ ಹೇಗೋ? ಕೇಳಲಿಲ್ವಾ ನೀನು ಅವಳನ್ನ? ಕೇಳಿದೆ, ಆದರೆ ಅವಳಿಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಂತೆ. ಓಹ್, ಯೋಚನೆ ಮಾಡಿ ನಿಧಾನವಾಗಿ ಉತ್ತರ ಹೇಳಿ ಬಿಡು. ಅಮ್ಮ, ಯೋಚನೆ ಮಾಡಿದ್ಮೇಲೆ ಅವಳು ನನ್ನ ಒಪ್ತಾಳೋ ಇಲ್ವೋ ಗೊತ್ತಿಲ್ಲಮ್ಮ. ಯಾಕೋ ಹಾಗೆ ಹೇಳ್ತೀಯಾ? ಅವಳು ತುಂಬ ಒಳ್ಳೆ ಹುಡುಗಿ, ನಮ್ಮ ಮನೆ ಬಗ್ಗೆ ತುಂಬ ಒಳ್ಳೆ ಗೌರವ ಇದೆ ಕಣ ಅವಳಿಗೆ. ಗೌರವ ಇರ್ಬೋದಮ್ಮ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೋಸ್ಕರ ಅವಳು ನನ್ನ ಮದುವೆ ಆಗ್ತಾಳೆ ಅಂತ ಅನಿಸಲ್ಲ ನನಗೆ. ಅವಳು ನನ್ನ ಒಪ್ಪೋದು ಅನುಮಾನನೇ. ಅವಳು ನನಗಿಂತ ಹೆಚ್ಚಿಗೆ ಓದಿದ್ದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ. ಅವಳು ನನ್ನನ್ನು ಒಪ್ಪೋದಕ್ಕೆ ಏನು ಕಾರಣ ಇರುತ್ತೆ ಹೇಳು? ನಾವು ನೀನು ಅವನನ್ನ ಮದುವೆ ಆಗಲೇಬೇಕು ಅಂತ ಒತ್ತಾಯ ಹೇರಕ್ಕಾಗಲ್ಲಪ್ಪ. ಯಾವುದೇ ಕೆಲಸನೂ ಬಲವಂತದಿಂದ ಮಾಡಬಾರ್ದು ಕಣೋ. ಅವಳಿಗಿಷ್ಟ ಇಲ್ಲದೆ ಇದ್ರೆ ಏನಂತ ಬಿಡು, ನಿನಗೆ ಬೇರೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಆಯ್ತಪ್ಪ. ಅಮ್ಮ ಪ್ಲೀಸ್ ಹಾಗೆ ಹೇಳ್ಬೇಡಮ್ಮ. ನಾನು ಮದುವೆ ಆದರೆ ಆಶನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ಅವಳು ಇಲ್ಲ ಅನ್ನೋದನ್ನು ನನ್ನ ಕೈಲಿ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ದಿನೇಶ, ಅಷ್ಟೊಂದು ಹಚ್ಕೋಬೇಡ ಕಣೋ. ಅಮ್ಮ, ಹಚ್ಕೊಂಡು ಆಗಿದ್ಯಮ್ಮ. ಕಾರಣ ಏನು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಅಮ್ಮ, ನನಗೂ ಬೇರೆ ಬೇರೆ ಊರು, ಬೇರೆ ಬೇರೆ ದೇಶ ಸುತ್ತಿ ಬೇರೆ ಬೇರೆ ಪರಿಸ್ಥಿತಿಗಳನ್ನ ಎದುರಿಸಿ ಸಾಕಾಗೋಗಿದೆ. ಈಗ ನೆಮ್ಮದಿಯಾಗಿ ಮದುವೆ ಆಗಿ ಒಂದು ಕಡೆ ಸೆಟ್ಲ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಶಾ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ನನ್ನ ಹೊಸ ಬದುಕಿಗೆ ಒಂದು ಹೊಸ ಅರ್ಥ ಸಿಗುತ್ತೆ. ನೋಡೋಣ ಇರಪ್ಪ, ಅವಳು ಏನು ಹೇಳ್ತಾಳೋ ಅಂತ. ಸರಿಯೋ, ಜಗದೀಶ್ ಇದ್ದಾನಮ್ಮ ಮನೇಲಿ? ಇದ್ದಾರೆ ಅಪ್ಪಾಜಿ. ಕರಿ. ಜಗದೀಶ್. ಬಂದೆ. ಅಪ್ಪಾಜಿ. ಏನು ಡ್ಯಾಡ್? ಇದು ನಮ್ಮ ಟ್ರಸ್ಟ್ದು ಜಮೀನು ಬಗ್ಗೆ ಲಾಯರ್ ಹತ್ರ ಮಾತಾಡಿದ್ದೀನ? ಇಲ್ಲ ಡ್ಯಾಡ್, ಫೋನ್ ಮಾಡಿದ್ದೆ, ಸಂಜೆ 6:30 ಬರೋಕ್ಕೆ ಹೇಳಿದ್ದಾರೆ. ಹೌದಾ? ಆ ರಾಜೀವನ್ ಧೈರ್ಯ ನೋಡ್ರಿ, ನಮ್ಮ ಆಸ್ತಿನ ಕಿತ್ಕೊಂಡಿದ್ದು ಅಲ್ಲದೆ ಊರವರಿಗೆಲ್ಲ ಹಂಚ್ತಾ ಇದ್ದಾನೆ. ರಾಜೀವ ಹಾಗೆ ಬರ್ಕೊಟ್ಟಿದ್ರಿಂದಲೇ KP ಟ್ರಸ್ಟಿಗಳನ್ನ ಹಾಗೆ ದಬಾಯಿಸಿ ಕಳಿಸಿರೋದು. ರಾಜೀವ KP ಇಬ್ಬರು ಒಂದೇ ಕ್ಯಾಟಗರಿಯವರು. ಹಾಗಲಕಾಯಿ ಬೇಗಿನಕಾಯಿ. ರಾಜೀವನ್ ಜೊತೆ ಈಗ ದಿನೇಶನು ಇದ್ದಾನೆ ಡ್ಯಾಡ್.
ದಿನೇಶನ? ಅವನು ಕಾತ್ಯಾಯಿನಿ ಕೊಲೆ ಕೇಸ್ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದ ಅಲ್ವಾ? ಹೌದು ಡ್ಯಾಡ್. ಅಲ್ಲ, ಕೇಸ್ ವಿಚಾರವಾಗಿ ಅವನು ಸಾಕ್ಷಿಯಾಗಿ ಸಿಗ್ತಾ ಇಲ್ಲ, ದೇಶನೇ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ರಲ್ವಾ? ಆಗಿರಲಿಲ್ಲ ಅಮ್ಮ, ಈಗ ಬಂದಿದ್ದಾನೆ. ರಾಜೀವನೇ ಕರೆಸ್ಕೊಂಡಿರ್ತಾನೆ. ಅವನೇ ತಾನೇ ಬಚ್ಚಿಟ್ಟಿದ್ದು. ಈ ಕೇಸ್ ಅವನ ಪರ ಆಯ್ತಲ್ಲ, ಅದಕ್ಕೆ ಕರೆಸ್ಕೊಂಡಿರ್ತಾನೆ. ಈಗ ದಿನೇಶನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೋದಲ್ವಾ? ಹಾಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ಜಡ್ಜ್ಮೆಂಟ್ ಬಂದಾಗಿದೆ. ಈಗ ದಿನೇಶ ನಮ್ಮ ಕಣ್ಮುಂದೆ ಆರಾಮಾಗಿ ಓಡಾಡ್ಕೊಂಡಿದ್ರು ನಾವೇನೂ ಕೇಳೋಕ್ಕಾಗಲ್ಲ ಅವನ್ನ. ಈಗ ದಿನೇಶ ರಾಜೀವನ್ ಜೊತೆ ಮತ್ತೆ ಸೇರ್ಕೊಂಡಿದ್ದಾನ? ಸೇರ್ಕೊಂಡಿರೋದೇನು, ದಿನೇಶ ಅವನ ತಾಯಿ ಎಲ್ಲ ರಾಜೀವನ ಮನೇಲೇ ಇದ್ದಾರೆ. ಹೌದಾ? ಹೌದು. ಇನ್ಫ್ಯಾಕ್ಟ್ ದಿನೇಶ ಅದೆಲ್ಲೋ ಎಸ್ಟೇಟಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದ. ರಾಜೀವನೇ ಹೋಗಿ ದಿನೇಶ ಮತ್ತು ಅವರ ಅಮ್ಮನ್ನ ಕರ್ಕೊಂಡ್ಬಂದಿದ್ದಾನೆ. ನಿನಗೆ ಹೇಗಿದೆಲ್ಲ ಇಷ್ಟೊಂದು ಡೀಟೇಲ್ಸ್ ಗೊತ್ತಾಯಿತು ಜಗದೀಶ? ಡ್ಯಾಡ್, ನಾನೀಗ ರಾಜೀವನ ಪ್ರತಿ ಹೆಜ್ಜೆನೂ ಅಬ್ಸರ್ವ್ ಮಾಡ್ತಿದ್ದೀನಿ, ಅದಕ್ಕೆ ಗೊತ್ತಾಗಿದ್ದು. ಅದೇನು ರಾಜೀವಂಗೆ ಇದ್ದಕ್ಕಿದ್ದ ಹಾಗೆ ದಿನೇಶನ್ ಫ್ಯಾಮಿಲಿ ಮೇಲೆ ಇಷ್ಟೊಂದು ಅಕ್ಕರೆ ಬಂದ್ಬಿಟ್ಟಿದೆ? ಅವನ ಸ್ವಾರ್ಥ ಇಲ್ಲದೆ ಯಾರಿಗೂ ಸಹಾಯ ಮಾಡೋದಿಲ್ಲ ಅಲ್ವಾ? ಸರಿಯೋ, ಆ ದಿನೇಶ ರಾಜೀವನಿಗೆ ಹಿಂದೆ ಎಲ್ಲ ಮಾಡಿದ್ನಲ್ಲ, ಅದರ ಉಪಕಾರ ಸ್ಮರಣೆ ಮತ್ತೆ ಮುಂದೆ ಮಾಡೋ ತನ್ನ ಯೋಜನೆಗಳಿಗೆಲ್ಲ ಸಹಾಯ ಆಗಲಿ ಅಂತಾನೂ ಇರಬಹುದು. ಅದು ಇರ್ಬೋದು ಡ್ಯಾಡ್, ಆದರೆ ಸದ್ಯಕ್ಕೆ ಸರಿಯೋ ಹೇಳಿದಾಗೆ ಅದು ಸ್ವಾರ್ಥ. ಅದೆಂಥ ಸ್ವಾರ್ಥನಯ್ಯ? ಆ ದಿನೇಶನ್ ಫ್ಯಾಮಿಲಿನ ಈ ರಾಜೀವ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಸ್ವಾರ್ಥ ಏನು? ಡ್ಯಾಡ್, ರಾಜೀವ ಮಗುನ ನಮ್ಮ ಮನೆಯಿಂದ ಕರ್ಕೊಂಡು ಹೋದ್ಮೇಲೆ ಅದನ್ನು ನೋಡ್ಕೊಳ್ಳೋಕೆ ಅಂತ ನರ್ಸ್ಗಳನ್ನ ನೇಮಿಸಿದ್ದ. ಸ್ವರೂಪನ ಕಾರಣಕ್ಕೆ ಆ ನರ್ಸ್ಗಳನ್ನ ಡಿಸ್ಮಿಸ್ ಮಾಡಿದೆ. ಅದೇನು ಪುಟ್ಟ ಮಗು. ರಾಜೀವ ಅದನ್ನು ಬಿಟ್ಟು ಎಲ್ಲಿ ಹೋಗೋಕ್ಕಾಗುತ್ತೆ? ಹಾಗಂತ 24 ಗಂಟೆ ಎಲ್ಲ ಕೆಲಸ ಬಿಟ್ಟು ಮಗು ನೋಡ್ಕೊಂಡಿರೋಕ್ಕಾಗತ್ತಾ? ಇಂಥ ಟೈಮ್ನಲ್ಲಿ ಮಗು ನೋಡ್ಕೊಳ್ಳೋಕ್ಕೆ ಯಾರಾದರೂ ನಂಬಿಕಸ್ತರು ಬೇಕಾಗಿತ್ತು. ಅದಕ್ಕೆ ಹೋಗಿ ದಿನೇಶ ಮತ್ತು ಅವರ ಅಮ್ಮನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾನೆ. ದಿನೇಶನ್ ತಾಯಿ ಮಗು ನೋಡ್ಕೋತಾರೆ. ದಿನೇಶ ರಾಜೀವನ ಕೆಲಸಗಳಿಗೆ ಸಹಾಯ ಮಾಡ್ತಾನೆ. ಇನ್ನೇನು ಉಪಯೋಗನೇ ಆಯ್ತಲ್ಲ ರಾಜೀವನಿಗೆ. ಈ ರಾಜೀವ್ ಶರ್ಮನ್ ಕೆಲಸಕ್ಕೆಲ್ಲ ಯಾವಾಗ ಕೊನೆ ಬರುತ್ತೋ? ಟೈಮ್ ಬರುತ್ತಮ್ಮ. ಸರಿ, ನನಗೆ ಟೈಮ್ ಆಯಿತು, ನಾನು ಲಾಯರ್ ಆಫೀಸ್ಗೆ ಹೋಗಿ ಬರ್ತೀನಿ. ನಮಸ್ಕಾರ ಉದ್ಯಮಪತಿಗಳಿಗೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನು ಸರ್, ತುಂಬ ದಿನಗಳ ನಂತರ ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ರಿ? ಹ್ಞೂನ್ರಿ, ನಿಮ್ಮನ್ನ ಕರೆಸ್ಬೇಕಾದ ಪರಿಸ್ಥಿತಿ ಬಂತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ ಸರ್, ನನ್ನಿಂದ ಏನಾಗಬೇಕು? ಈಗ ನಿಮ್ಮಿಂದ ಏನು ಆಗಬೇಕಾಗಿಲ್ರಿ. ಹಿಂದೆ ನೀವು ಮಾಡಿರೋ ಕೆಲಸದಿಂದ ಉಂಟಾಗಿರೋ ಸಮಸ್ಯೆನ ಈಗ ನೀವು ಪರಿಹರಿಸ್ಕೊಟ್ರೆ ಸಾಕಾಗಿದೆ. ಏನು ಕೆ ಪಿ ಅವರೇ ಹೀಗೆ ಹೇಳ್ತಿದ್ದೀರಾ? ನಿಮಗೆ ನನ್ನಿಂದ ತೊಂದರೆ ಆಯ್ತಾ? ನೋಡಿ ಇದನ್ನು. ನೋಡಿ, ನೀವು ನನ್ನ ಮಗನ ಹೆಸರಿಗೆ ಬರ್ಕೊಟ್ಟಿದ್ದು 8 ಎಕರೆ ಜಮೀನು ಕಾತ್ಯಾಯಿನಿ ಟ್ರಸ್ಟಿಗೆ ಸೇರಿದ್ದಂತೆ. ಕಾತ್ಯಾಯಿನಿ ಟ್ರಸ್ಟಾ? ಹೌದ್ರಿ. ಆ ಜಾಗದಲ್ಲಿ ನಂದು 30 ಎಕರೆ ಜಮೀನಿದೆ ಅಂತ ನೀವು ಹೇಳಿದ್ರಿ. ಅದರಲ್ಲಿ 8 ಎಕರೆ ಜಮೀನನ್ನು ನನ್ನ ಮಗ ಮಾಡ್ಕೊಂಡ್ರೆ ಯಾವುದೋ ಅವಾಂತರಕ್ಕೋಸ್ಕರ ಅವನ ಹೆಸರಿಗೆ ಬರ್ಕೊಟ್ಟಿದ್ರಿ, ನಾನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ. ಆದರೆ ಈ ರೀತಿ ನೀವು ಮೋಸ ಮಾಡ್ತೀರ ಅಂದ್ಕೊಂಡಿರ್ಲಾರ ರೀ. ಕೆ ಪಿ ಅವರೇ ಪ್ಲೀಸ್, ನಾನು ನಿಮಗೆ ಯಾವ ರೀತಿ ಮೋಸನೂ ಮಾಡಿಲ್ಲ. ಈಗ ಶಂಕರದಾಸ್ ಮನೆಯವರು ನಮಗೆ ಮೋಸ ಮಾಡೋಕೆ ನೋಡ್ತಾ ಇದ್ದಾರೆ ಅಷ್ಟೇ. ಈ ನೋಟಿಸ್ ಯಾವಾಗ ಬಂತು ನಿಮಗೆ? ಇವತ್ತು ಬೆಳಗ್ಗೆ ರೀ. ಇದಕ್ಕೂ ಮುಂಚೆ ಇಬ್ಬರು ಟ್ರಸ್ಟಿಗಳು ಅಂತ ಬಂದಿದ್ರು ಇದೇ ವಿಚಾರ ಮಾತಾಡೋದಕ್ಕೆ. ಟ್ರಸ್ಟಿಗಳ ಏನು ಹೇಳಿದರು? ಶಂಕರ್ ದಾಸ್ ಮನೆಯವರು ಆ ಜಾಗದಲ್ಲಿ ಕಾತ್ಯಾಯಿನಿ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ಮೂಲಕ ಹ್ಯಾಂಡಿಕ್ಯಾಪ್ ಮಕ್ಕಳಿಗೋಸ್ಕರ ಸ್ಕೂಲು,
ಕಂಪ್ಯೂಟರ್ ಸೆಂಟರು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಇನ್ನೂ ಏನೇನೋ ಡೆವಲಪ್ಮೆಂಟ್ ವರ್ಕ್ಸ್ ಮಾಡ್ತಾವ್ರೆ. ಬಹಳ ಆಕ್ಟಿವಿಟಿ ನಡೀತಾ ಇದೆ ಆ ಜಾಗದಲ್ಲಿ. ಶಂಕರ್ ದಾಸ್ ಮನೆಯವರಿಗೆ ನೀವು ಆ 8 ಎಕರೆ ಜಾಗನ ನನ್ನ ಮಗನ ಹೆಸರಿಗೆ ಬರ್ದು ಕೊಟ್ಟಿರೋದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆ ಜಾಗದಲ್ಲಿ ಅವರು ಒಂದು ಸ್ಕೂಲ್ ಕಟ್ಟಕ್ಕೆ ನೋಡಿದ್ದಾರೆ. ಆದರೆ ಆ ಜಾಗದಲ್ಲಿ ನಮ್ಮ ಕಾಂಪೌಂಡ್ ಬಂದಿದೆ. ಅದಕ್ಕೆ ಅವ್ರು ನನ್ನ ಹತ್ರ ಬಂದಿದ್ರು. ನಾನೇನೋ ಅವ್ರ ಜಾಗ ಕಬಳಿಸ್ಬಿಟ್ಟಿದ್ದೀನಿ ಅನ್ನೋ ಥರ ನನ್ನನ್ನು ಕೇಳಿದ್ರು. ಅವ್ರ ಹತ್ರ ರೀಸೆಂಟ್ ಡಾಕ್ಯುಮೆಂಟು ಇಲ್ಲ. ಅದು ಯಾವುದೋ ಪ್ರೈವೇಟ್ ಸರ್ವೇರ್ ಹತ್ರ ಅಳತೆ ಮಾಡಿಸ್ಕೊಂಡು ಆ ಕಾಪಿ ಇಟ್ಕೊಂಡು ಬಂದಿದ್ರು. ನೀವು ನನಗೆ ಬರ್ಕೊಟ್ಟಿದ್ದ ಡಾಕ್ಯುಮೆಂಟ್ನ ತೋರಿಸ್ಬಿಟ್ಟು ಬೈದು ಕಳಿಸ್ದೆ, ಹೋಗ್ರಿ ಈ ಜಾಗ ನಂದು, ಇಲ್ಲಿಗೆ ಬರಬೇಡಿ ಇನ್ನೊಂದು ಸರ್ತಿ ಅಂತ ಹೇಳಿ ಕಳಿಸಿದ್ದೀನಿ. ಆದರೆ ಈಗ ನೋಡಿ, ನೋಟಿಸ್ ಕಳಿಸಿದ್ದಾರೆ ನನಗೆ ಜಾಗ ಖಾಲಿ ಮಾಡಿ ಅಂತ. ಅಫಿಷಿಯಲ್ ಸರ್ವೆ ಕಾಪಿ ಕೂಡ ಕಳಿಸಿದ್ದಾರೆ. ಅಲ್ರಿ ರಾಜೀವ್ ಶರ್ಮಾ, ಅವತ್ತೇನೋ ಸಮಯಕ್ಕೆ ಸರಿಯಾಗಿ ನೀವು ಸಹಾಯ ಮಾಡಿದ್ರಿ ಅಂತ ನಿಮ್ಮ ಬಗ್ಗೆ ನಮಗೆ ಕೃತಜ್ಞತೆ ಇತ್ತು. ಆದರೆ ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ರಿ, ಇಷ್ಟೊಂದು ಲೀಗಲ್ ಕಾಂಪ್ಲಿಕೇಶನ್ ಇರೋ ಜಾಗನ ನಮ್ಗೆ ಯಾಕ್ರಿ ಕೊಟ್ರಿ? ಕೆಪಿ ಅವರೇ ಪ್ಲೀಸ್, ಪದೇ ಪದೇ ಅದೇ ಮಾತನ್ನ ಹೇಳಬೇಡಿ. ಆ ಜಮೀನು ಕಾತ್ಯಾಯಿನಿ ಹೆಸರಲ್ಲಿತ್ತು, ಎಲ್ಲ ಪ್ರಾಪರ್ಟಿ ಥರ ಅದು ನನ್ನ ಹೆಸರಿಗೆ ಬಂತು. ಅದನ್ನು ನಿಮಗೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಅಲ್ಲಿ ಅವರು ಟ್ರಸ್ಟ್ ಮಾಡಿರೋದು ನನ್ನ ಜಾಗದಲ್ಲಿ ನನಗೆ ಗೊತ್ತಿಲ್ಲರ ಹಾಗೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರೋದು, ಇದು ಯಾವುದೂ ಗೊತ್ತೇ ಇಲ್ಲ ನನಗೆ. ರೈಟ್ಸ್ ಇಲ್ಲದೆ ಇರೋದು ನನಗಲ್ಲ, ಅವರಿಗೆ. ನನ್ನ ಜಾಗದಲ್ಲಿ ನನ್ನನ್ನು ಕೇಳದೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಂತ ನೋಟಿಸ್ ಕಳಿಸ್ಬೇಕಾಗಿರೋದು ನಾನು. ಅವ್ರಿಗಂಥ ಯಾವ ಅಧಿಕಾರನೂ ಇಲ್ಲ. ನೋಡ್ರಿ, ಯಾರಿಗೆ ಹಕ್ಕಿದೆಯೋ ಇಲ್ವೋ ನನಗೇನ್ರಿ ಗೊತ್ತು. ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಷ್ಟೇ. ಈ ನೋಟಿಸ್ ಆನ್ಸರ್ ಮಾಡ್ಬೇಕಾಯ್ತು ಯಾರು? ನಾನು ತಾನೇ. ಸರ್, ನೀವು ತಲೆ ಕೆಡಿಸ್ಕೋಬೇಡಿ, ಜಗದೀಶ್ ಹತ್ರ ನಾನು ಮಾತಾಡ್ತೀನಿ. ರೀ ರಾಜೀವ್ ಶರ್ಮಾ, ನೋಡಿ ಅದೇನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸೈಟಿಗೆ ದುಡ್ಡು ಹಾಕಿರೋ ಜನ ಕಲ್ ತಗೊಂಡು ಹೊಡೆಯೋದು ನನಗೆ. ಇದು ಮುಂದಿನ ವರ್ಷ ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ರೀ, ಸಮಸ್ಯೆ ಆಗ್ಬಿಡುತ್ತೆ. ನೋಡಿ, ನನ್ನ ಪೊಲಿಟಿಕಲ್ ಕೆರಿಯರೇ ಇದರಿಂದ ಸರ್ವನಾಶ ಆಗ್ಬಿಡುತ್ತೆ. ಕೆಪಿ ಅವರೇ ಪ್ಲೀಸ್, ನನಗೆ ಒಂದಿನ ಟೈಮ್ ಕೊಡಿ ಸಾಕು, ನಾನು ಇದನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಏನು ಮಾಡ್ತೀರೋ ಮಾಡಿ. ಓಹೋ, ಮಿಸ್ಟರ್ ರಾಜೀವ್ ಶರ್ಮಾ ನಮ್ಮ ಆಫೀಸ್ ತನಕ. ಮಹಾನುಭಾವರು ಸುಮ್ಮನೆ ಬರೋದಿಲ್ವಂತೆ. ನನಗೂ ಏನು ನೀನು ನೋಡಬೇಕು ಅನ್ನೋ ವ್ಯಾಮೋಹ ಇಲ್ಲ. ಆದರೆ ಏನು ಮಾಡೋದು, ನಾನು ದೂರ ಇರಬೇಕು ಅಂದರೆ ಪದೇ ಪದೇ ನೀವೇ ಕರೆಸ್ಕೊಳ್ತೀರಲ್ಲ. ಸರಿ, ತಾವಿಲ್ಲಿ ಬಂದ ಕಾರಣ ಏನು ಅಂತ ತಿಳ್ಕೊಬೋದಾ? ನನ್ನ ಜಾಗದಲ್ಲಿ ಟ್ರಸ್ಟ್ ಮಾಡಿ ಸ್ಕೂಲ್ ಬಿಲ್ಡಿಂಗ್ಸ್ ಕಟ್ಟಿ ಸ್ಕೂಲ್ ನಡೆಸ್ತಾ ಈಗ ಬೇರೆ ಬಿಲ್ಡಿಂಗ್ಗಳನ್ನು ಕಟ್ತಿದ್ದೀರಾ. ಆ ಜಾಗದಲ್ಲಿ ಯಾರನ್ನ ಕೇಳಿದ್ನೆಲ್ಲ ಮಾಡಿದ್ರಿ? ನಾನು ಪರ್ಮಿಷನ್ ತಗೊಂಡ್ರ? ನಿಮಗೆ ದಾನ ಧರ್ಮ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೆ ನಿಮ್ಮ ಜಾಗನ ದಾನ ಮಾಡಿ, ಅದ್ರ ಮೂಲಕ ಸಮಾಜ ಸೇವೆ ಮಾಡಿ. ನನಗೆ ನನ್ನ ಜಾಗ ಬೇಕು ಅಷ್ಟೇ. ಟೈಮ್ ಕೊಡ್ತೀನಿ ನಿನಗೆ. ಮರ್ಯಾದೆಯಿಂದ ನನ್ನ ಜಾಗದಲ್ಲಿ ಕಟ್ಸಿರೋ ಬಿಲ್ಡಿಂಗ್ನೆಲ್ಲ ಓಡಿಸಿ ವೆಕೇಟ್ ಮಾಡು. ಇಲ್ಲದಿದ್ರೆ ನಾನೇ ಬುಲ್ಡೋಜರ್ಸ್ನ ಕರೆಸಿ ಬಿಲ್ಡಿಂಗ್ನೆಲ್ಲ ಹೊಡಿಬೇಕಾಗತ್ತೆ. ನಿನ್ನ ಆತ್ಮವಿಶ್ವಾಸ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಯಾವ ತಪ್ಪು ಮಾಡದೆ ಸರಿಯಾಗಿರೋರು ಕೂಡ ನಿನ್ನಷ್ಟು ಕಾನ್ಫಿಡೆಂಟ್ ಆಗಿರಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಇಂಥ ಅಪರಾಧ ಮಾಡೋದ ಮೇಲೆ ನಾನು ಮುಂದೆ ಬರೋದಕ್ಕೆ ಹಿಂಜರಿತಾಯಿದ್ರು. ಆದರೆ ನೀನು ತಲೆ ಎತ್ಕೊಂಡು ಮಾತಾಡ್ತಿದೀಯ. ಪ್ರಪಂಚದಲ್ಲಿ
ಮಾನ ಮರ್ಯಾದೆ ಅನ್ನೋದೊಂದಿದೆ ಅಂತ ಗೊತ್ತಿದೆಯಾ ನಿನಗೆ? ಪಾಪ ನಿನಗೆ ಹೇಗೆ ಗೊತ್ತಿರುತ್ತೆ? ನಿನಗೆ ಗೊತ್ತಿರೋದು ಬರೀ ಸ್ವಾರ್ಥ, ಭಂಡತನ, ಸಂಚು ಇಷ್ಟೇ. ಏನು ಹೇಳಿದೆ? ಆ 30 ಎಕರೆ ಜಾಗ ನಿನಗೆ ಸೇರಿದ್ದ. 30 ಎಕರೆ ಜಾಗ ನಿನಗೆ ಹೇಗೆ ಬಂತು? ಸ್ವಯಾರ್ಜಿತನ, ಪಿತ್ರಾರ್ಜಿತನ? ಎರಡೂ ಅಲ್ಲ. ಮತ್ತು ಆ 30 ಎಕರೆ ಜಾಗ ನಿನಗೆ ಹೇಗೆ ಸೇರಿದ್ದು? ನನ್ನ ಹೆಂಡತಿ ಕಾತ್ಯಾಯಿನಿಯಿಂದ. ಈಗ ಕಾನೂನು ಪ್ರಕಾರವಾಗಿ ಕಾತ್ಯಾಯಿನಿಗೆ ಸೇರಿದ ಎಲ್ಲ ಆಸ್ತಿಗೂ ನಾನೇ ಒಡೆಯ. ಸೆಕ್ಷನ್ 16 ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಕಾತ್ಯಾಯಿನಿ ಸತ್ತ ಮೇಲೆ ಲೀಗಲ್ ಆಗಿ ಅವಳ ಎಲ್ಲ ಆಸ್ತಿಗೂ ನಾನೇ ಉತ್ತರಾಧಿಕಾರಿ. ನಿಮ್ಮ ಸಂಚು ನನಗೆ ಅರ್ಥ ಆಗೋದಿಲ್ಲ ಅಂದ್ಕೊಂಡಿದ್ದೀರಾ? ನನ್ನ ಜಾಗದಲ್ಲಿ ಸ್ಕೂಲು, ಟ್ರಸ್ಟು, ಅದು ಇದು ಅಂತ ಕಟ್ಟಿಸಿ ಆ ಜಾಗನ ನೀವು ಹೊಡ್ಕೋಬೇಕು ಅಂತಿದ್ದೀರಾ? ಕೋರ್ಟ್ನಲ್ಲಿ ಕೇಸ್ ಗೆದ್ದ ಮೇಲೆ ನನ್ನ ಪಾಡಿಗೆ ನಾನು ಇರೋಣ ಅಂತಂದ್ರೆ ನೀವೇ ನನ್ನ ಎದುರಿಗೆ ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಇದ್ದೀರಿ. ಕೇಸ್ ಗೆದ್ದ ಮೇಲೆ ನಿಮ್ಮಿಂದ ಎಲ್ಲಾದ್ರೂ ದೂರ ಹೋಗೋಣ ಅಂತಂದ್ರೆ ಅಪೀಲ್ ಹೋಗಿ ಅದಕ್ಕೂ ಅಡ್ಡಿ ಹಾಕಿದೆ. ಈಗ ಲ್ಯಾಂಡ್ ವಿಚಾರವಾಗಿ ಕಾಂಪ್ಲಿಕೇಶನ್ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ ರಾಜುವ, ಮೆಚ್ಚಬೇಕು ನಿನ್ನ ಭಂಡ ಧೈರ್ಯನ. ನ್ಯಾಯದ ಬಗ್ಗೆ ಎಷ್ಟು ಅಧಿಕಾರದಿಂದ ಮಾತಾಡ್ತಿದೆಯಾ? ಬೇಷ್. ಆಸ್ತಿನ ನೀನು ಹೇಗೆ ಪಡ್ಕೊಂಡೆ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಸೇಲ್ ಡೀಡ್ ಮೂಲಕ ಆಸ್ತಿ ಕಾತ್ಯಾಯಿನಿ ಹೆಸರು ಬಂತು. ಅವಳು ಹೋದ ಮೇಲೆ ನೀನೇ ಹೇಳಿದ ಹಾಗೆ ಸೆಕ್ಷನ್ 16 ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಆಸ್ತಿ ಎಲ್ಲ ನಿನಗೆ ಟ್ರಾನ್ಸ್ಫರ್ ಆಯಿತು. ಈ 30 ಎಕರೆನೂ ಸೇಲ್ ಡೀಡ್ ಮೂಲಕ ನಿನಗೆ ಬಂದಿರೋ ಆಸ್ತಿ ಅಂತ ನೀನು ಅಂದ್ಕೊಂಡಿದೀಯ. ಅಫ್ಕೋರ್ಸ್ ಹಾಗಾಗಿದ್ದರೆ ಈ 30 ಎಕರೆನೂ ನಿನಗೆ ಸೇರಿರೋದು. ಆದರೆ ಅನ್ಫಾರ್ಚುನೇಟ್ಲಿ ಕಾತ್ಯಾಯಿನಿಗೆ ಈ 30 ಎಕರೆ ಜಾಗ ಬಂದಿರೋದು ನಮ್ಮ ತಾಯಿಯಿಂದ ಗಿಫ್ಟ್ ಮೂಲಕ. ಅವ್ರಿಗೆ ಅವ್ರ ತವ್ರ ಮನೆಯಿಂದ ಬಂದ ಈ 30 ಎಕರೆನ ಕಾತ್ಯಾಯಿನಿ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿಸಿದ್ರು. ನೋಡಿದನ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಪ್ರಕಾರ ಯಾವುದೇ ಆಸ್ತಿ ಗಿಫ್ಟ್ ರೂಪದಲ್ಲಿ ಬಂದಾಗ ಅದರ ಬೆನಿಫಿಷಿಯರಿ ತೀರ್ಕೊಂಡ್ರೆ ಆ ಆಸ್ತಿ ಮತ್ತೆ ಗಿಫ್ಟ್ ಕೊಟ್ಟವ್ರಿಗೆ ವಾಪಸ್ ಹೋಗುತ್ತೆ. ಸೊ ಕಾತ್ಯಾಯಿನಿಗೆ ಅಂತ ಬಂದ ಈ 30 ಎಕರೆ ಜಾಗ ಅವಳು ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ತಾಯಿಗೆ ವಾಪಸ್ ಬಂದಿದೆ. ಅದನ್ನೇ ನಾವು ಟ್ರಸ್ಟ್ಗೆ ಅಂತ ಕೊಟ್ಟಿರೋದು. ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಇದೆ, ನೋಡು. ಬೇಕಿದ್ರೆ ಹೋಗಿ ನಿಮ್ಮ ಲಾಯರ್ನ ಕೇಳು. ಪಾಪ ಬ್ಯಾಡ್ ಲಕ್ ರಾಜೀವ್. ಐ ಥಿಂಕ್ ನಿನ್ನ ಬ್ಯಾಡ್ ಟೈಮ್ ಶುರುವಾಗಿದೆ ಅನಿಸುತ್ತೆ. ಇನ್ನೊಬ್ಬರ ಆಸ್ತಿನ ತುಂಬ ಚೆನ್ನಾಗಿ ಸಂಚು ಮಾಡಿ ಪಡ್ಕೊಂಡು ನೀನು ಅನುಭವಿಸ್ತಾ ಇರೋದು ಅಲ್ಲದೆ ಬೇರೆಯವ್ರಿಗೆ ದಾನನೂ ಮಾಡಿದ್ಯಾ. ಬೇಸ್. ಎಲ್ಲನೂ ನೀನು ಚೆನ್ನಾಗಿ ಪ್ಲಾನ್ ಮಾಡ್ದೆ ರಾಜೀವ. ಅಷ್ಟು ದೊಡ್ಡ ಆಸ್ತಿನ ಪಡ್ಕೊಂಡೆ. ಅಷ್ಟು ದೊಡ್ಡ ಆಸ್ತಿ ನಿನ್ನ ಕಣ್ಮುಂದೆ ಇದ್ದಾಗ ಈ ಚಿಕ್ಕ ವಿಚಾರದ ಬಗ್ಗೆ ಗಮನನೇ ಕೊಡಲಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟೆ. ರಾಜೀವ, ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು. ಇಂಥ ವಿಚಾರಗಳೇ ನಮಗೆ ದೊಡ್ಡ ಪೆಟ್ಟು ಕೊಡೋದು. ಹೆಚ್ಚಿಗೆ ಮಾತು ಬೇಡ ರಾಜೀವ. ಜಾಗ ನಮ್ಮದು, ನೀನು ಆಕ್ರಮಿಸ್ಕೊಂಡಿದ್ದೀಯ. ಆಗಲೇ ನೀನು ನನಗೆ ಟೈಮ್ ಕೊಟ್ಟಿದ್ದೆ ಬಿಲ್ಡಿಂಗ್ನ ಒಡಿಸಿ ಜಾಗನ ವೆಕೇಟ್ ಮಾಡಿಕೊಡೋದು.
ಆದರೆ ಈಗ ಕೇಳು, ನಾನು ನಿನಗೆ ಟೈಮ್ ಕೊಡ್ತೀನಿ. ಇನ್ನು 3 ದಿನ ಜಾಗ ನೀನೇ ಖಾಲಿ ಮಾಡ್ತೀಯೋ ಅಥವಾ ನಾನು ಖಾಲಿ ಮಾಡಿಸ್ಲೋ, ನಿರ್ಧಾರ ಮಾಡು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ